ಸೈಡಲ್ಲಿ ಮನೆ ತೊಳೆದಿ ಬಕೆಟಲ್ಲಿ ನೀರಿತ್ತು, ಅದನ್ನ ಹಾಕಿ ಶಕಿನ್ ಪುಷ್ಪವತಿ ಡನ್ 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 ಮಾಡ್ದನ. ನಾವು ಹೋಯ್ತೀನಿ ಮನೆಗೆ ಹೋಗ್ಬಷ್ಟು ವಾಮಿಟ್ ಮಾಡ್ತೀನಿ ಎಲ್ಲ. ತಡಿ ನಾನು ಬರ್ತೀನಿ. ನನ್ನ ಮತ್ತೆಯವ್ರಿಗಂತೂ ಬುದ್ಧಿನೇ ಇಲ್ಲ. ಇನ್ನು ಅಜ್ಜಿನೂ ಒಂದೇನೋ ಸಹಾಯ ಮಾಡೋಣ ಅಂತ ಕರೆಯೋಣ ಅಂದರೆ ವಟ 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 ಒಂದು ಬೆಳ್ಳುಳ್ಳಿ ಆದರೂ ಬಿಡಿಸ್ಕೊಡ್ಬೇಕು, ಅದನ್ನೂ ಮಾಡಲ್ಲ ಅಂತ. ಈ ಸೂಪ್ ಬೇರೆ ಹೆಂಗಾಗುಂಟೋ ಗೊತ್ತಿಲ್ಲ. ಯಾರಿಗೆ ತಿನ್ನಿಸ್ಲಿ? ಹೊಸ್ದಾಗಿ ಬೇರೆ ಟ್ರೈ ಮಾಡಿದ್ದೀನಿ. ಮಾವರಿಗೆ ಕೊಡಲಾ? ಪಾಪ ಫಸ್ಟು ಅತ್ತೆಯವ್ರಿಗೆ ಕೊಡೋಣ, ಆಮೇಲೆ ಮಾವನವ್ರಿಗೆ ಕೊಡೋಣ. ಅತ್ತೆ ಏನಾದ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾವನಿಗೆ ಕೊಡೋಣ. ಭಾಗ್ಯ ಏನು ಮಾಡ್ತಿದ್ಯಾ? ನಾನು ಎಲ್ಲಡಿಕೆ ಚೀಲ ಎಲ್ಲೋಯ್ತು? ನೀನು ತಗೊಬಂದೆ ಅಂತ ನಿಮ್ಮ ಅತ್ತೆಯವ್ರು ಹೇಳ್ತಾ ಇದ್ದಾರೆ. ಎಲ್ಲಿಟ್ಟಿದ್ಯಾ ಎಲ್ಲರ ಚೀಲ? ಕೊಡಿಲಿ. ಏನು ಎಲ್ಲಡಿಕೆ ಚೀಲ? ನಾನೇ ತರಲಿ ನಿಮ್ಮ ಎಲ್ಲಡಿಕೆ ಚೀಲ? ನನಗೆ ಗೊತ್ತಿಲ್ಲ. ಹೋಗಿ ನನ್ನ ಕೆಲಸ ಇದೆ, ನೀವೆಲ್ಲ ಅಲ್ಲೆಲ್ಲಾದ್ರೂ ಇರುತ್ತೆ ನೋಡೋಗಿ. ಎಲ್ಲ ಒಬ್ಬಳೇ ತಿಂದ್ಬಿಟ್ಟ? ಅದೇನು ಮಾಡಿದ್ರೆ ಅಷ್ಟೊಂದು ಏನ? ತುಂಬ ಇತ್ತಲ್ಲ ಅದರೊಳಗೆ. ಅಯ್ಯೋ ದೇವ್ರೇ, ನಾನು ನಿಮ್ಮ ಎಲ್ಲಡಿಕೆ ಚೀಲ ನೋಡಿಲ್ಲ, ಅಲ್ಲೆಲ್ಲಾದ್ರೂ ಇತ್ತೆ. ಹೋಗಿ ನೋಡೋಗಿ. ನನ್ನ ತಲೆ ತಿಂತಿದ್ದೀರಾ ನೀವು? ತಲೆನೋವಾ ಆದರೆ ಎಲ್ಲಡಿಕೆ ಚೀಲ ತಗೊಂಡಿದ್ದೆ ನಾನು. ಅಜ್ಜಿ ನೀವು ಹೋಗಾಕೆ ನನ್ನ ತಲೆ ತಿನ್ಬೇಡಿ ಎಷ್ಟೊತ್ತಿ ಅಂತ ಹೇಳೋದು ನಿಂಗೆ. ತಿನ್ ಖಾಲಿ ಮಾಡಿ ಹಾಕಿದೆ, ಖಾಲಿ ಮಾಡಿ ಹಾಕಿದ್ರು ಪರವಾಗಿಲ್ಲ. ಎಲ್ಲಡಿಕೆ ಚೀಲ ಕೊಡು, ನಾನು ಹೋಯ್ತೀನಿ ಇಲ್ಲಿಂದ. ಸರಿ, ಏನು ಅಡುಗೆ ಅದು? ಏನು ಮಾಡಿದ್ಯಾ? ಕೊಡಿಲಿ, ಅದೊಂದು ಸ್ವಲ್ಪ ತಿಂದು ನೋಡ್ತೀನಿ. ಇಲ್ಲ, ಇನ್ನು ನಾನು ಅತ್ತೆಗೆ ಫಸ್ಟ್ ಕೊಡಬೇಕು, ನಿಮಗೆ ಮತ್ತೆ ಮಾಡ್ಕೊಡ್ತೀನಿ ಹೋಗಿ. ಏನೋ ಅಂತಿದ್ಯಾ? ನನಗೊಂದು ಕಿವಿ ಕೇಳಿಸಲ್ಲ. ನಾನೇ ತಗೋತೀನಿ, ಸೈಡ್ ಬೈ ಕಡೆ. ಬೇಡ ಬೇಡ ಬೇಡ. ಸ್ಮೆಲ್ ಭಯಂಕರ ಆಗುಂಟು. ಇದು ಹೆಂಗಿದೆ ಟೇಸ್ಟು? ಇದು ಎಂತ ಮಾಡಿದ್ದಾಳೆ? ತಿಂತೀನಿ ಇರು. ಯಾಕಜ್ಜಿ ಚೆನ್ನಾಗಿಲ್ವಾ? ಇದೇನು ಉಪ್ಪು ಹಾಕಿದ್ಯಾ? ಇಲ್ಲ ಉಪ್ಪು ಪ್ಯಾಕೆಟೇ ಸುರಿದಿಟ್ಟಿದ್ಯಾ? ತಲೆ ಒಂದು ಅಡುಗೆ ಮಾಡೋಗುತ್ತಿಲ್ಲ ನೀಟಾಗಿ. ಏನೇನೋ ಟ್ರೈ ಮಾಡ್ತಾಳೆ, ಅದು ಅದಗೆಟ್ಟು ಹೋಯ್ತದೆ. ಇದ್ಯಾಕಾದ್ರೂ ನಾನು ತಿನ್ನೋ ಇಷ್ಟ ಇಲ್ಲದಾದ್ರೆ ಬಿಡಿ, ನಿಮ್ಮ ಎಲ್ಲಡಿಕೆ ಚೀಲ ನನ್ನ ಹತ್ರ ಇಲ್ಲ, ಹೋಗಿ ಕೂತ್ಕೊಳ್ಳಿ. ಬರ್ತಾ ನೀನು ನನ್ನ ಸೊಸೆ ಥರ ಆಡ್ತಿದ್ಯಾ? ಅತ್ತೆನೂ ಸೊಸೆನೂ ಸರಿ ಇದ್ದೀರಾ? ಹೋಗತ್ತಾಯಿ. ಎಲ್ಲಿ ಇಟ್ಟಿದ್ಯಾ ಪುಣ್ಯಾತ್ಕಿತಿ ನನ್ನ ಎಲ್ಲಡಿಕೆ ಚೀಲ? ಅಜ್ಜಿ ನೀನು ಎಲ್ಲಡಿಕೆ ಚೀಲ ನನ್ನ ಹತ್ರ ಇಲ್ಲ, ನಂಗೆ ಅಡುಗೆ ಮಾಡಬೇಕು, ಹೋಗಿ ಕೂತ್ಕೋ. ಯಾರಾದ್ರೂ ನನ್ನ ಹತ್ರ ಇದೆ ಅಂತ? ಇನ್ಯಾರವ? ನಿಮ್ಮ ಅತ್ತೆ ಅದವಳೆ ಹೇಳಿದ್ದು. ನಮ್ಮ ಅತ್ತೆಗೆ ಬುದ್ಧಿ ಸರಿ ಇಲ್ಲ, ನನ್ನ ಹತ್ರ ಎಲ್ಲಡಿಕೆ ಚೀಲ ಇಲ್ಲ, ನಂಗೆ ಅಡುಗೆ ಮಾಡಬೇಕು, ಹೋಗಿ ಅವ್ರ ಹತ್ರನೇ ಕೇಳಿ. ನಿನ್ನ ಹತ್ರ ಇಲ್ವಾ? ಸರಿ ಬಿಡು, ಅದನ್ನ ಆವಾಗಲೇ ಹೇಳೋದಾಗಿತ್ತ ತಾನೆ. ಅಡುಗೆ ಮಾಡೋದಿಗೆ ಒಂದು ಸ್ವಲ್ಪ ನೋಡಿ ತಗ್ಗಿ ಮಾಡು. ತಂದಾಕ್ತಾರೆ ಅಂತ ಎಲ್ಲ ಸುರಿಯೋದಲ್ಲ. ಉಪ್ಪು ಪ್ಯಾಕೆಟು ಜಾಸ್ತಿ ಇದೆ ಅಂತ ಉಪ್ಪನ್ನೇ ಹಾಕೋದಲ್ಲ, ಉಪ್ಪು ಪ್ಯಾಕೆಟ್ನೇ. ಎಲ್ಲಿಟ್ಟೆ ನಾನು ಎಲ್ಲಡಿಕೆ ಚೀಲನ? ಈ ಲಿಂಗಿ ಮಾಡ್ತೀನಿ ತಡಿ ಅವಳಿಗೆ. ಇಷ್ಟಾದ್ರೂ ತಲೆ ತಿಂತದಪ್ಪ ಈ ಮುದುಕಿ. ಇದನ್ನ ಏನು ಮಾಡೋದು? ಸುಮಾರು ಇದೆಲ್ಲ. ಅತ್ತೆಯವ್ರಿಗೆ ಕೊಡೋಣ 4 ಸ್ಪೂನು, ಮಾಮವ್ರಿಗೆ ಕೊಡೋಣ 3 ಸ್ಪೂನು, ನನ್ನ ಗಂಡಂಗೆ ಕೊಡೋಣ 2 ಸ್ಪೂನು. ಖಾಲಿ ಆಯ್ತದ ಅಷ್ಟೊತ್ತಿಗೆ. ಹೋಗಿ ಬೇಗ ಕೊಡೋಣ. ಹಂಗೋ ಹಿಂಗೋ ಖಾಲಿ ಮಾಡಿಬಿಡೋಣ, ಮಾಡಿದ್ರು ವೇಸ್ಟ್ ಆಗಲ್ಲ. ನಾನಂತೂ ಟೇಸ್ಟ್ ಮಾಡಿ ನೋಡ್ಲಾ? ಮಾಡೇ ಬಿಡೋಣ. ಇಷ್ಟು ಚೆನ್ನಾಗಿಲ್ಲಪ್ಪ. ಇದನ್ನೇನು ಮಾಡೋಣ ಅರ್ಥಾಯ್ತು. ಇದಕ್ಕೆ ನೀರು ಹಾಕಿ ಅಲ್ಲಾಡ್ಸ್ ಮೇಲೆ ಕೆಳಗೆ ಅಲ್ಲಾಡ್ಸು ಅನ್ನಂತ ಮಾಡಿಬಿಟ್ಟು ತೆಳ್ಳಗೆ ಮಾಡಿಬಿಟ್ಟು ಕೊಟ್ಬಿಡೋಣ. ಆವಾಗ ಒಂದು ಸ್ವಲ್ಪ ಉಪ್ಪಿರಲ್ಲ, ಏನೂ ಇರಲ್ಲ, ಟೇಸ್ಟಾಗಿರುತ್ತೆ. ಆವಾಗ ಚೆನ್ನಾಗಿ ತಿನ್ಬಿಡ್ತಾರೆ. ಆ ಮುದುಕಿಗೂ ಜಾಸ್ತಿ ಉಪ್ಪಿತ್ತಂತಲ್ಲ, ಇವಾಗ ನೋಡ್ಕೊ, ಮೀಡಿಯಮ್ ಥರ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಒಂದು 3 ಕಪ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಬಿಡೋಣಪ್ಪ. ಮಿಕ್ಸ್ ಮಾಡಿ ನನ್ನ ಕೈಯೆಲ್ಲ ನೋವಾಯ್ತಾಯ್ತಲ್ಲಪ್ಪ. ಏನೋ ವಾಯ್ಸ್ ಬರ್ತಾ ಇದೆಯಲ್ಲ. ಓ, ಅತ್ತೆಯವ್ರ ಜೊತೆ ಲಕ್ಷ್ಮಣ ಅಕ್ಕ ಗೀತಕ್ಕ ಇರ್ಬೋದು, ಅವ್ರಿಗೂ ಒಂದು ಸ್ವಲ್ಪ ತಗೊಂಡೋಗ್ಬಿಡೋಣ. ಇಷ್ಟೊತ್ತಾಯ್ತು, ಈಗ ಹೊರಡ್ತೀನಿ. ನೀವು ಬರ್ತೀರಾ? ನಾನು ಬರ್ತೀನಿ. ಇರಿ ಹೋಗ್ಬೇಡಿ, ಇನ್ನು ನಿಮ್ಗೋಸ್ಕರ ಸ್ಪೆಷಲಾಗಿ ಮಾಡ್ಕೊಂಡು ಬಂದಿದ್ದೀನಿ, ಕೊಟ್ಬಿಟ್ಟೋಗಿ. ಏನು ಪಾನ್ಕನ? ಸರಿ ಕೊಡಿ ಕಡೆ. ಕೊಟ್ಟೆ ಇರಿ, ನಿಮ್ಗೋಸ್ಕರನೇ ತಗೊ ಬಂದಿದ್ದೀನಿ, ನಿಮ್ಮ ಫೇವ್ರೇಟು. ಈಗ ತಾನೇ ಯೋಚನೆ ಮಾಡ್ತಿದ್ದೆ, ಎಲ್ಲಿ ತಿಂಗಮ್ಮಕ್ಕನ ಸೊಸೆ ಕಾಣ್ತಾನೆ ಇಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಭಾಗ್ಯ ಕಾಣ್ತಾನೆ ಇಲ್ಲಲ್ಲ ಅಂತ. ನೋಡು, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ ನಾವು ಹೋಗೋಗ. ಅದು ಬೇರೆ ರುಚಿಯಾಗಿ ಏನೋ ಮಾಡ್ಕೊಬಂದ್ಬಿಟ್ಟಿದೆಯಾ? ಏನಿಲ್ಲ, ಇದ್ರ ಹೆಸರು ಪಾಲಕ್ ಪಾನ್ಕ. ಇದೆಂತ ಭಾಗ್ಯ, ಇದೆಂತ ಅಡುಗೆ? ಇದುವರೆಗೆ ನಾನು ನೋಡೇ ಇಲ್ಲ, ಇದು ಕೇಳೂ ಇಲ್ಲ ನಾನು. ಏನೋ ವೆರೈಟಿಯಾಗಿ ಮಾಡಿದ್ಯಾ ಅಂತ. ಹೌದು ಅತ್ತೆ, ನಾನೇ ಮಾಡಿರೋದು, ಟೇಸ್ಟ್ ಮಾಡಿ. ಇವಳೇ ಟೇಸ್ಟ್ ಮಾಡಿಲ್ಲ ಇನ್ನು, ನಮಗೆ ಟೇಸ್ಟ್ ಮಾಡಕ್ಕೆ ತಂದಿದ್ದಾಳೆ. ಹೆಂಗೆ ಮಾಡಿದಾಳಪ್ಪ ದೇವ್ರೆ, ಹೆಂಗೆ ತಿನ್ನೋದು ನಾನು? ಫಸ್ಟ್ ಇವರಿಬ್ಬರೇ ತಿಂದೆ, ಆಮೇಲೆ ನಾನು ತಿಂತೀನಿ. ಏನತ್ತೆ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಭಾಗ್ಯ, ಅದೇ ಅತ್ತೆಯವ್ರು ಬಂದಿದ್ರಲ್ಲ, ಎಲ್ಲಿ ಓಡಿಸ್ತಾ? ಏನಕ್ಕೆ ಬಂದಿದ್ರು? ವಾಟೆ ಒಳ ಥರ ಮಾತಾಡ್ತಾರೆ, ತಲೆ ತಿನ್ಬಿಡ್ತು ಒಂದೇಗಳಿಗೆ, ಅದಕ್ಕೆ ಕಳಿಸ್ಬಿಟ್ಟೆ. ಏನು ನಿಮ್ಮದು? ಆಮೇಲೆ ಮಾತಾಡ್ಕೊಳ್ಳಿ, ಅದು ಕೈಯಲ್ಲಿ ತಗೋಬಾ ಒಂಚೂರು, ತಿನ್ಬಿಟ್ಟಾದ್ರೂ ಹೋಯ್ತೀನಿ ಬೇಗ. ಸರಿ ಕೊಡ್ತೀನಿ ಇರಿ. ತಿನ್ನಿ ಬೇಗ ತಿನ್ನಿ, ಆರೋಗುತ್ತೆ. ಸರಿ, ನಿಮ್ಗೆ ಅಜ್ಜಿ ಅವ್ರು ಕಾಣಿಸ್ತ್ರಾ? ಯಾಕೆ, ಅವ್ರಿಗೂ ಕೊಡಕ್ಕ? ತಿನ್ನಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ, ಆಮೇಲೆ ಅಜ್ಜಿ ಅವ್ರಿಗೆ ಕೊಡ್ತೀನಿ. ಚೆನ್ನಾಗಿದೆ. ಏನೋ ಮಾಡಿದಾಳೆ, ಸಖತ್ತಾಗಿ ಮಾಡಿದಾಳಲ್ಲ. ಎಷ್ಟು ಸಖತ್ತಾಗಿದೆ, ಹೆಂಗ್ ಮಾಡಿದೆ ಇದು? ವಾವ್, ತುಂಬ ಟೇಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಇದ್ರೆ ಕೊಡ್ತೀಯಾ? ಏನಿಲ್ಲ, ತುಂಬ ಈಸಿ, ಆಮೇಲೆ ಹೇಳ್ಕೊಡ್ತೀನಿ ಇರಿ. ಇನ್ನೂ ಸ್ವಲ್ಪ ತಗೊಬರ್ತೀನಿ, ತಿಂತಾ ಇರಿ. ಇರಮ್ಮ, ನನಗೆ ಮನೆಗೆ
ಕೊಟ್ಟು ಕಳ್ಸೋದು ಇಲ್ಲಿಗೆ ಬೇಡ, ನಾನು ಮನೇಲಿ ಹೋಗಿ ತಿಂತೀನಿ, ಇನ್ನೂ ಸ್ವಲ್ಪ ಇದ್ರೆ ಮನೆಗೆ ಕೊಡು. ಏನು ಇವರಿಬ್ರು ಚಪ್ರಿಸ್ಕೊಂಡು ತಿಂತಾ ಇದ್ದಾರೆ, ಅಷ್ಟು ಟೇಸ್ಟ್ ಆಗಿದೆಯಾ? ಫಸ್ಟ್ ಇವಳು ಯಾವ್ದ್ರಲ್ಲಿ ಮಾಡಿದಾಳೆ ಅಂತ ಕೇಳ್ಕೊಂಡು ತಿನ್ಬೇಕು ನಾನು, ಅಲ್ಲಿಗಂತ ನಾನು ತಿನ್ನಲ್ಲ ಎಷ್ಟೇ ಟೇಸ್ಟ್ ಆಗಿದ್ರು. ನೀರು ತಗೊಬರ್ತೀನಿ. ಇದಾಳಿ ಕುಡೀರಿ. ಅದೇ ತಿಂತ ಬೇಗ ತಿನ್ಬಿಟ್ಟೆ, ಟೇಸ್ಟ್ ಚೆನ್ನಾಗಿದೆ ಅಂತ ಅದು ಗಂಟಲು ಸಿಕ್ಕಾಕಿ ಹೋಗೋದು. ಇರಿ ಪರವಾಗಿಲ್ಲ, ನಿಧಾನವಾಗಿ ತಿನ್ನಿ. ಸರಿ ಅದೆಲ್ಲ ಹೋಗ್ಲಿ, ಇದು ಹೆಂಗ್ ಮಾಡಿದೆ ಅಂತ ಹೇಳಿ ಈಗ. ನಿಧಾನವಾಗಿ ತಿನ್ನಿ ಅತ್ತೆ, ಆಮೇಲೆ ಹೇಳ್ತೀನಿ. ಈಗ ಹೇಳು. ಚೆನ್ನಾಗಿತ್ತು, ಹೆಂಗ್ ಮಾಡಿದೆ ಅತ್ತೆ? ಅದು ಅದು ನಂಗೆ ನಾಚಿಕೆ ಆಯ್ತದೆ, ಹೇಳಲ್ಲಪ್ಪ. ಹಂಗೇನಾಗಲ್ಲ, ಹೇಳು ಹೆಂಗ್ ಮಾಡಿದೆ. ಅದು 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 ಅದಂದ್ರೆ ಜಾಸ್ತಿ ಓದಿಲ್ಲ, ಹೆಂಗ್ ಮಾಡ್ದೆ ಹೇಳು ಈಗ. ಎಗರ್ ಸಲ್ಲೇ ಬಂದು ಒದ್ದು ಬಿಡ್ತೀನಿ ಈಗ, ಹೇಳು ಹೆಂಗ್ ಮಾಡ್ದೆ. ಓದಿಬಿಡಿ ಹೇಳ್ತೀನಿ. ಅದೇನಿಲ್ಲ ಅತ್ತೆ, ಪಾಲಕ್ಕು ಬಟಾಣಿ ಬೇಸಿಟ್ಕೊಂಡ, ಅದು ಸಾಂಬಾರ್ ಪೌಡ್ರ್ ಎಲ್ಲ ಅಕ್ಕಿ ಮಸಾಲೆ ಮಾಡಿ ಇಟ್ಕೊಂಡ, ಹಂಗೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ. ಅಷ್ಟೊತ್ತಿಗೆ ಅಜ್ಜಿ ಬಂದ್ರ, ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಕೊಡು ಅಂತ ಹೇಳಿದ್ರ, ಅದಕ್ಕೆ ನಾ ಕೊಟ್ಟನ. ತೂ ಉಪ್ಪು ಜಾಸ್ತಿ ಆಗಿದೆ ಅಂದ್ರ, ನಿಂಗೆ ಅಡುಗೆ ಮಾಡಕ್ ಬರಲ್ವಾ, ಐಟಮ್ ಜಾಸ್ತಿ ಇದೆ ಅಂದ್ಬಿಟ್ಟು ಜಾಸ್ತಿ ಉಪ್ಪು ಹಾಕ್ತೀಯಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಸರಿ ನಿಮ್ಗೆ ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಏನು ಮಾಡೋದು ಇದನ್ನ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಮನೆ ತೊಳೆದು ಬಕೆಟಲ್ಲಿ ನೀರಿತ್ತು, ಅದನ್ನ ಹಾಕಿ ಶಕ್ತಿನ ಪುಷ್ಪವತಿ ಡನ್ 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 ಮಾಡಿದ್ನ. ಅವಾಗ ಅದನ್ನೆಲ್ಲ ನಿಮಗೆಲ್ಲ ಹಚ್ಚಿದೆ. ನನಗೆ ಗೊತ್ತಿತ್ತು ನೀನೇನಾದ್ರು ಹಿಂಗೆ ಮಾಡ್ಕೊಂಡ್ ಬಂದಿರ್ತೀಯ ಅಂತ, ಅದಕ್ಕೆ ನಾನು ತಿನ್ನಿಲ್ಲ. ನೀವಿಬ್ರು ಚೆನ್ನಾಗಿದೆ ಅಂತ ಚಪ್ಪಿಸ್ಕೊಂಡು ತಿನ್ನುವಾಗನೇ ಏನೋ ಮಾಡಿರ್ತೀರಾ ಅಂತ, ಇವಳು ಏನೋ ಮಾಡಿದಾಳೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ತಿನ್ನಕ್ಕೆ ಹೋಗಿಲ್ಲ. ನಾವು ಹೋಯ್ತೀನಿ ಮನೆಗೆ ಹೋಗ್ಬಷ್ಟು ವಾಮಿಟ್ ಮಾಡ್ತೀನಿ ಎಲ್ಲ. ನಾನು ಬರ್ತೀನಿ. ಇನ್ನೂ ಸ್ವಲ್ಪ ಇದೆ ತಂದ್ಕೊಡ್ಲಾತೆ. ಅವ ತಾಯಿ ನಿನ್ಗೊಂದು ದೊಡ್ಡ ನಮಸ್ಕಾರ, ಹೋಗು ಮಾಡಿ ಅನ್ನ ಸಾಂಬಾರು ಮಾಡು ಸಾಕು. ಅದನ್ನ ಏನಾದರೂ ಹೊಸದಾಗಿ ಟ್ರೈ ಮಾಡಕ್ ಹೋಗ್ಬೇಡಪ್ಪ, ಚೆನ್ನಾಗಿ ಮಾಡಿ ತಿನ್ಬೇಕು. ಉಪವಾಸ ಮಾಡಿಸ್ತಿದ್ಯಲ್ಲ ನೀನು, ನಿಂಗೆ ಬೇರೆ ಏನಾದರೂ ಟ್ರೈ ಮಾಡಿ ತಂದ್ಕೊಡ್ತೀನಿ, ಹಿಡಿಯತ್ತೆ. ಅವ ತಾಯಿ ನಮ್ಮ ಮುಖ ನೋಡೆ, 3 ದಿವಸದಿಂದ ಕರೆಕ್ಟಾಗಿ ಊಟ ಮಾಡಿಲ್ಲ. ಆ ಮುದುಕಿ ನೋಡು ಏನೇನೋ ಮಾತಾಡ್ತದೆ, ಅದಕ್ಕಾದ್ರೂ ನೆಟ್ಟಗೆ ಅಡುಗೆ ಮಾಡ್ಕೊಡೆ. ಹೋಗು ಚೆನ್ನಾಗಿ ಒಂದು ಅಡುಗೆ ಮಾಡೋಗು. ಹಿರಿಯತ್ತೆ ಇನ್ನೊಂದು ಸ್ವಲ್ಪ ಇದೆ, ಮಾವಂಗೂ ಅಜ್ಜಿಗೂ ನನ್ನ ಗಂಡಗೂ ಕೊಡ್ತೀನಿ. ನೀವು ಹೇಳ್ಬೇಡಿ ನಾ ಹೆಂಗ್ ಮಾಡಿರೋದು ಅಂತ, ವೇಸ್ಟ್ ಆಯ್ತದಲ್ಲ, ಅದಕ್ಕೆ ಅವರಾದ್ರೂ ಖಾಲಿ ಮಾಡ್ತಾರೆ. ಹೋಗವ ತಾಯಿ ಹೋಗು, ಹೇಳೋದಿಲ್ಲ ನನಗೆ ಚಂದಾಗ ಒಂದು ಅಡುಗೆ ಮಾಡು, ಹೊಟ್ಟೆ ಚುರು ಅಂತ ಹೇಳ್ತಾನೆ ನಂದು. ಅಯ್ಯೋ ಮರ್ತೋದ್ನೆ, ಬೆಳಿಗ್ಗೆ ನನ್ನ ಗಂಡ ಚಿಕನ್ ತಂದು ಇಟ್ಟಿದ್ರಲ್ಲ, ಬಿರಿಯಾನಿ ಮಾಡ್ಕೊಡ್ತೀನಿ ಹೊಸದಾಗಿ. ಸರಿ ಬಿರಿಯಾನಿ ಮಾಡು, ಚಂದ ಮಾಡು. ಅದನ್ನು ಹೊಸ ರೀತಿ ಮಾಡಕ್ ಹೋಗ್ಬೇಡಮ್ಮ ತಾಯಿ ನೀನು. ಅದು ಹೆಂಗ್ ಮಾಡ್ತೀಯ, ಮಾಮೂಲಿ ತಿನ್ನೋ ತರ ಮಾಡ್ತೀಯಲ್ಲ ಅದೇ ತರ ಮಾಡು. ಅದ್ರ ಜೊತೆ ಒಂಚೂರು ಗ್ರೇವಿ ಮಾಡ್ಬಿಡು, ಬರೀ ಬಿರಿಯಾನಿ ಆದ್ರೂ ತಿನ್ನಕ್ಕಾಗಲ್ಲ, ಏನಾದ್ರು ಗ್ರೇವಿ ಮಾಡು ಆಯ್ತಾ? ಸರಿ ಅತ್ತೆ ಮಾಡ್ಕೊಡ್ತೀನಿ. ಬೆಳಿಗ್ಗೆಯಿಂದ ನೀವು ಪಾಪ ನಾಷ್ಟ ಮಾಡಿಲ್ಲಲ್ಲ, ಮಧ್ಯಾಹ್ನಕ್ಕೆ ರೆಡಿ ಮಾಡಿ ಇರ್ತೀನಿ. ಈಗಲೇ ಹೇಳ್ತಾ ಇದೀನಿ, ನೀನೇನ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಫುಟ್ಬಾಲ್ ಓದಂಗ್ ಓದ್ಬಿಡ್ತೀನಿ ನೋಡೆ. ಸರಿ ಅತ್ತೆ, ನೀವು ತಿಂತಾ ಇದ್ರೆ ಇನ್ನೂ ತಿಂತಾ ಇರ್ಬೇಕು, ಅಷ್ಟು ರುಚಿಯಾಗಿ ಮಾಡ್ತೀನಿ ನೋಡಿ. ಬರ್ಲಾ? ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಇದು ಯಾಕೆ ಹೊಸದು ಮಾಡುತ್ತೆ, ಹಿಂಗೆ ಮಾಡ್ತಾಳೋ ಗೊತ್ತಿಲ್ಲ. ಏನೋ ಮಾಡಿ ಬಿಡಿ. ನೀವು ಈ ಪಾಪ ಏನು ಮಾಡ್ತಿದ್ದಾರೋ ಗೀತವ್ವ ಲಕ್ಷ್ಮಿ ಪಾಪ. ಈ ಮುಟ್ಟಿ ಬೇರೆ ಏನು ಮಾಡ್ತಾ ಉಂಟು, ಎಲ್ಲೋಯ್ತೋ ಇದು. ಅತ್ತೆ ಅತ್ತವ್ರೆ, ಅದಕ್ಕೆ ಬೇರೆ ಕಿವಿ ಕೇಳಲ್ಲ. ಸರಿ ನೋಡ್ತೀನಿ ಏನು ಮಾಡ್ತಾ ಉಂಟು ಅಂತ. ಎಲ್ಲಾಡ್ತಾ ಉಳ್ಕೋದು ಅಷ್ಟಕ್ಕೆ ನಮ್ಮ ಜೀವನ ಹೋಗ್ಬಿಡ್ತು. ಎಲ್ಲಾಡ್ಕ ತಿಂದ್ರೇ ಒಂಥರ ಸಮಾಧಾನಪ್ಪ. ಈಗ ಯಾಕೋ ಬರ್ತಾ ಈ ತಲೆ ಬೇರೆ ಜಾಸ್ತಿ ಗಚ್ಚಿದ ಉಂಟಲ್ಲ, ತಲೆ ನೋಡ್ಕೊಳಕ್ಕೂ ಯಾರಿಲ್ಲ. ಎಲ್ಲರಿಗೂ ಚೂಲ ಹುಡ್ಕೊಡೋದೇ ಕಷ್ಟ ಅವ್ರಿಗೆ, ಇನ್ನು ತಲೆ ಬೇರೆ ನೋಡ್ಕೊಡ್ತಾರ. ಬಿಸ್ಲು ನೆತ್ತಿ ಸುಡ್ತಾ ಉಂಟು, ಹಂಗೈತೆ ಬಿಸ್ಲು. ಯಾಕವ್ವ ಇಲ್ಲಿ ಕೂತಿದ್ಯಾ? ಒಳಗಡೆ ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಈಗ ಯಾಕೆ ಹಿಂಗೆ ಓಡೋದ್ರೂ ಗೊತ್ತಿಲ್ಲ ಇವರಿಬ್ರು. ಅವಳು ಬೇರೆ ಏನೋ ತಿಂಡಿ ಮಾಡಿದ್ಲು, ತಿನ್ನೋಕ್ಕಾಗಿಲ್ಲ ಬಿಡೋಕ್ಕಾಗಿಲ್ಲ. ಇನ್ನು ಬೇರೆ ಮಾಡ್ತೀನಿ ಇಲ್ಲು, ಮಾಡಿದಳೋ ಇಲ್ವೋ. ಅವ್ವ ಅಂದ್ರು ಕೇಳ್ಸಕ್ಕಿಲ್ಲ, ಕಿವಿ ಹತ್ರ ಹೋಗಿ ಹೇಳ್ಬೇಕು. ಯಾವ ಯಾರು ಕೊಡ್ದಂಗಾಯ್ತಲ್ಲ, ಯಾರಿರ್ಬೇಕು? ಓ ನೀನಾ? ನಾನು ಯಾರೋ ಅನ್ಕೊಂಡೆ. ನಾನೇ ಏನ್ ಮಾಡ್ತಿದ್ಯಾ ಈ ಬಿಸ್ಲಲ್ಲಿ? ಬಾಯಿ ಮಾತ್ರ ಅಲ್ಲಾಡ್ತಿದ್ಯಲ್ಲ, ಅದೇನ್ ತಿಂತ ಇದೆಯಾ ಬಾಯ್ಲಿ? ಏನ್ ಮಾತಾಡ್ತಾನೆ ಇಲ್ಲ? ನಾನೇನು ತಿಂತಾ ಇಲ್ಲ, ನಾ ಮಾತಾಡ್ತಾ ಇರೋದಷ್ಟೇ. ನಿನ್ ಜೊತೆ ಮಾತಾಡ್ಕೊಂಡು ನಿಂತಿದ್ದೀನಿ ನಾನೊಬ್ಬ. ಲೇ ಬಾಯ್ಲಿ. ಏನಮ್ಮ? ಅದು ಯಾಕಂಗೆ ಓಡೋಗ್ತಾ ಇದೆಯಾ? ಹೋಗ್ಲಿ, ಹೊಟ್ಟೆ ಯಾಕೋ ಚುರುಕೊಟ್ಟಿದೆ. ನಿನ್ನ ಸೊಸೆನ ಕರೆದು ಅಡುಗೆ ಆಯ್ತಾ ಕೇಳು. ನಾ ಈಗ ತಾನೇ ಬಂದಿದ್ದೀನಿ, ಇರು ನೋಡ್ತೀನಿ ಏನ್ ಮಾಡಿದ್ದಾಳೆ ಅಂತ. ಏನು ಮಾಡಿಲ್ಲಂತೆ? ಅದ್ಯಾಕೆ ಅವಳು ಏನು ಮಾಡಿಲ್ಲ? ಲಿಂಗಿನ ಕರಿ ಒಂದು ಸ್ವಲ್ಪ ಇಲ್ಲಿ. ನನ್ನ ತಲೆ ತಿಂತದಪ್ಪ. ಏ ಲಿಂಗಿ ಬಾಯಿಲಿ, ಅಮ್ಮ ಕರೀತವ್ರೆ. ಏನ್ರಿ ಅದು? ನೋಡು ಅವ ಕರೀತಿದ್ದಾರೆ. ಏ ಲಿಂಗಿ, ನಿನ್ ಸೊಸೆ ಏನು ಅಡುಗೆ ಮಾಡಿದ್ದಾಳೆ? ಬಿರಿಯಾನಿ ಮಾಡ್ತಾ ಇದ್ದಾಳೆ. ಬಿರಿಯಾನಿ ಮಾಡಿದಾಳಾ? ಸರಿ ಬಿಡು. ಬಿರಿಯಾನಿ ಮಾಡಿದಾಳಂತ? ಸರಿ ಬರ್ತೀನಿ ಇರು. ಇದ್ಯಾರು ಕೇಳಿಸ್ತಲ್ಲ? ಇದೆಲ್ಲ ನಿಮ್ಮ ಅವ್ವಾಗ ಚೆನ್ನಾಗೇ